ಹಾಯ್ ಹಲೋ ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಇವತ್ತು ನಾನು ಬೆಳಗ್ಗೆ ಲಾಗ್ ಸ್ಟಾರ್ಟ್ ಮಾಡಿದ್ದೆ. ಏನು ಅಂದರೆ ಕ್ಯಾರೆಟು ಮತ್ತು ಸ್ವಲ್ಪ ದಾಳಂಬ್ರಿ ಎರಡು ಹಾಕಿ ಜ್ಯೂಸ್ ಮಾಡಿಕೊಂಡು ಹಾಗೆ ಕುಡಿದು, ಆಮೇಲೆ ಸ್ವಲ್ಪ ಅದಕ್ಕೆ ತೆಂಗಿನಕಾಯಿ ಬೇಕಾಗಿತ್ತು ನನಗೆ ಅಡುಗೆಗೆ ಅಂತ. ಸೊ ಅದು ನೀರು ಯಾಕೆ ವೇಸ್ಟ್ ಮಾಡೋಣ ಅಂತ ಜ್ಯೂಸೆಲ್ಲ ಮಿಕ್ಸ್ ಮಾಡಿಕೊಂಡೆ. ಹಾಗೆ ಸ್ವಲ್ಪ ತಿಂಡಿ ರೆಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ತಿಂಡಿ ಮತ್ತು ಲಂಚ್ ಎರಡೂ ನಾನು ಒಂದೇ ಸಲ ಪ್ರಿಪೇರ್ ಮಾಡ್ತೀನಿ. ಸೊ ಇವತ್ತು ಇದು ಪಲ್ಯ, ಹುರುಳಿಕಾಳಿನ ಪಲ್ಯ ಮತ್ತು ತಿನ್ನೋಕ್ಕೆ ಅಂತ ಸೌತೆಕಾಯಿ, ಕ್ಯಾರೆಟು, ಆಮೇಲೆ ಸಾಂಬಾರು ಎಲ್ಲ ತರಕಾರಿ ಹಾಕಿ ಬೇಳೆ ಸಾಂಬಾರು ಮಾಡಿದ್ದೆ. ಸೊ ಹಾಗೆ ದೋಸೆ ಮತ್ತು ಚಟ್ನಿ. ಬಾಕ್ಸ್ಗೆ ಅಂತೇಳ್ಬಿಟ್ಟು ದೋಸೆನೇ ಮಾಡಿದ್ದೆ ಇವತ್ತು. ಮಕ್ಕಳು ದೋಸೆ ಅಂದರೆ ತುಂಬ ಇಷ್ಟಪಡ್ತಾರೆ, ಅದಕ್ಕೆ ದೋಸೆನೇ ಕಳಿಸ್ಕೊಟ್ಟೆ ಅವ್ರಿಗೆ. ಸೊ ಅವ್ರ ಡ್ಯಾಡಿಗೆ ಅಂತಂದರೆ ಮಾಮೂಲಿ ರೈಸ್ ಅಂತ. ಹಾಗೆ ಇವತ್ತು ನನ್ನ ಮಕ್ಕಳ ಬರ್ಡೇ ಇತ್ತು. ಸೊ ನಾನೇ ಹಾಗೆ ಸಿಂಪಲಾಗಿ ರೆಡಿ ಮಾಡಿದೆ. ಆಮೇಲೆ ಸ್ವಲ್ಪ ಸಾಯಂಕಾಲ ಎಲ್ಲರೂ ಬರ್ತಾರೆ ಅಂತ ಅಡುಗೆನೂ ಮಾಡಿದ್ದೆ. ಪಲಾವ್ ರೈಸ್ ಮಾಡಿದ್ದೆ, ತುಂಬಾ ಚೆನ್ನಾಗಿ ಬಂದಿತ್ತು. ತುಂಬ ಎಲ್ಲರೂ ಸಕ್ಕತ್ತಾಗಿದೆ ಅಂತ ಹೇಳಿದ್ರು. ನಾರ್ಮಲಾಗಿ ಎಲ್ಲರೂ ಹೇಗೆ ಮಾಡ್ತಾರೆ ಹಾಗೆ ಮಾಡಿದ್ದೆ. ಸೊ ಆಮೇಲೆ ನೆಕ್ಸ್ಟ್ ಡೇ ವ್ಲಾಗು ಇದು ದೇವಸ್ಥಾನಕ್ಕೆ ಹೋಗಿದ್ರು ಅಪ್ಪ ಮತ್ತು ಮಕ್ಕಳು. ಸೊ ಹಾಗೆ ಮಕ್ಕಳು ಆಟ ಆಡ್ತಾ ಇರಬೇಕಾದ್ರೆ ಅವರೊಂದು ಕ್ಲಿಪ್ ತೊಗೊಂಡಿದ್ದಾರೆ, ಅದನ್ನು ನಾನು ಆ್ಯಡ್ ಮಾಡಿದೆ. ತುಂಬಾ ಚೆನ್ನಾಗಿತ್ತು, ತುಂಬ ಎಂಜಾಯ್ ಮಾಡಿದ್ದಾರೆ ನನ್ನ ಮಕ್ಕಳು. ಅಷ್ಟೊಂದು ಎಂಜಾಯ್ ಮಾಡಿಬಿಟ್ಟು ಮನೆಗೆ ಬಂದು ನಾವೇನೂ ಆಡೇ ಇಲ್ಲ ಅಂತ ಹೇಳ್ತಾಯಿದ್ರು. ಬಟ್ ಅವರಪ್ಪ ಪ್ರೂಫ್ಗೆ ಅಂತ ಎಲ್ಲ ವೀಡಿಯೋಸು ತೊಗೊಬಂದಿದ್ರು, ನೋಡು ಇಷ್ಟೆಲ್ಲ ಆಟ ಆಡಿಸಿದ್ದೀನಿ ಅಂತೇಳ್ಬಿಟ್ಟು. ಸೊ ಹಾಗೆ ನೆಕ್ಸ್ಟ್ ಡೇ ವ್ಲಾಗು ಇದು LIC ಫಂಕ್ಷನ್ ಇತ್ತು. ಅವ್ರಿಗೆ ಏನೋ ಇದು ಕೊಡ್ತಾರೆ ಅಂತಲೂ, ಹೊಸ ಬ್ಯಾನರ್ ಓಪನ್ ಮಾಡ್ತಾರೆ ಅಂತ ಕರೆದಿದ್ರು. ಸೊ ಹೋಗಿದ್ವಿ. ಹಾಗೆ ಅದು ಕೈವಾರದಲ್ಲಾಗಿತ್ತು. ಹಾಗೆ ಒಂದ್ಸಲ ಕೈವಾರ ತಾತನ ನೋಡ್ಕೊಂಬರೋಣ ಅಂತೇಳ್ಬಿಟ್ಟು ಹೋದ್ವಿ. ಸೊ ಅಲ್ಲೋಗಿ ಎಲ್ಲ ವಿಸಿಟ್ ಮಾಡಿ ನೋಡಿಕೊಂಡು ಮಧ್ಯಾಹ್ನ 2 o'clock ಆ ಥರ ಆಯಿತು. ಸೊ ಲಂಚು ಅವರೇ ಪ್ರಿಪೇರ್ ಮಾಡಿದ್ದು, ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿತ್ತು. ಹಾಗೆ ಇದು ನೆಕ್ಸ್ಟ್ ಡೇ ವ್ಲಾಗು. ಹಾಗೆಯೇ ನಾನು ಗ್ರಾಸರೀಸ್ ಎಲ್ಲ ಬೇಕಾಗಿತ್ತು. ಇನ್ನು ಹಬ್ಬ, ಗಣೇಶ ಹಬ್ಬ, ಗೌರಿ ಹಬ್ಬ, ವರಲಕ್ಷ್ಮಿ ಹಬ್ಬ 3 ಬರುತ್ತೆ ಅಂತ ಬೇಕಾಗಿತ್ತು. ಹಾಗೆ ಹೋಗಿ ತಗೊಬಂದೆ. ನನ್ನ ಮಗ ನನಗೆ ಹೆಲ್ಪ್ ಮಾಡ್ತಾಯಿದ್ದ ಎಲ್ಲ ಎತ್ತಿಡೋದಕ್ಕೆ. ಹಾಗೆ ನೈಟ್ಗೆ ಅಂತೇಳ್ಬಿಟ್ಟು ಸ್ವಲ್ಪ ಮಕ್ಕಳಿಗೆ ದೋಸೆ, ಆಮೇಲೆ ನಮಗೆ ಚಪಾತಿ ಎಲ್ಲ ಮಾಡ್ಕೊಂಡ್ವಿ. ಮಕ್ಕಳು ಸ್ಕೂಲಿಂದ ಬಂದು ಸ್ವಲ್ಪ ಹಿಟ್ಟಿಡು ಅಮ್ಮ ಅಂತ ಹೇಳಿದರು. ಸೊ ಚಪಾತಿ ಹಿಟ್ಟು ಎತ್ತಿಟ್ಟಿದ್ದೆ. ಅವರು ಚಪಾತಿ ಮಾಡ್ತಾಯಿದ್ದಾರೆ ಆಟ ಆಡೋಕ್ಕೆ ಅಂತೇಳ್ಬಿಟ್ಟು. ಥ್ಯಾಂಕ್ ಯು ಆಲ್.